ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕೇಂದ್ರ ಸರ್ಕಾರದ ಕೃಷಿ ಮಸೂದೆಯ ವಿರುದ್ಧ ನಡೆದ ಭಾರತ್ ಬಂದ್, ಕಾಗವಾಡದಲ್ಲಿ ನೀರಸ ಪ್ರತಿಕ್ರಿಯೆ. ನಿಪ್ಪಾಣಿ ತಾಲೂಕಿನ ಬೋಜದಲ್ಲಿ ನಡೆಯುತ್ತಿರುವ ಪಂಚಕಲ್ಯಾಣ ಪೂಜಾ ಮಹೋತ್ಸವ 6ನೇ ದಿನ ತೀರ್ಥಂಕರರ ಮಹಾಮುನಿಗಳ ಆಹಾರ ವಿಧಿ ಹಾಗೂ ಸಮವಶರಣ ಸಭೆ ಸಂಪನ್ನ. ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಇನ್ನಿತರ ಸಂಘಟನೆಗಳಿಂದ ರಾಯಬಾಗದಲ್ಲಿ ಪ್ರತಿಭಟನೆ. ರೈತ ವಿರೋಧಿ ಮಸೂದೆಗಳನ್ನ ಹಿಂಪಡೆಯುವಂತೆ ಆಗ್ರಹ. ರೈತ ವಿರೋಧಿ ಮಸೂದೆಗಳ ರದ್ದತಿಗೆ ಆಗ್ರಹ. ಬೈಲಹೊಂಗಲದಲ್ಲಿ ಟೋಲ್ ತಡೆದು ಪ್ರತಿಭಟನೆ. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರೈತರು ಕರೆ ಕೊಟ್ಟ ಭಾರತ್ ಬಂದ್ಗೆ ಬೆಂಬಲಿಸಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯಿಂದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ರೈತರು ಕರೆ ಕೊಟ್ಟ ಭಾರತ್ ಬಂದ್ಗೆ ಬೆಂಬಲಿಸಿ ರಾಷ್ಟ್ರೀಯ ಬಸವ ಸೈನ್ಯ ಸಂಘಟನೆಯಿಂದ ಬಸವೇಶ್ವರ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಿ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಬಸವ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರಾದ ಶಂಕರಗೌಡ ಬಿರಾದರ್ ಮಾತನಾಡಿ, ಕೇಂದ್ರ ಸರ್ಕಾರದ ರೈತ ವಿರೋಧಿ ಮಸೂದೆಯನ್ನ ಕೂಡಲೇ ಹಿಂದೆ ಪಡೆಯಬೇಕು. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಭೂ ಸುಧಾರಣಾ ಕಾಯ್ದೆಯನ್ನ ಹಿಂದೆ ಪಡೆಯಬೇಕು ಎಂದು ಹೇಳಿದರು. ದೆಹಲಿಯಲ್ಲಿ ನಡೆದಿರುವ ರೈತರ ಹೋರಾಟ ನ್ಯಾಯಸಮ್ಮತವಾಗಿದ್ದು, ಅನ್ನದಾತರಿಗೆ ಅನ್ಯಾಯವಾಗದಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನೋಡಿಕೊಳ್ಳುವ ಜವಾಬ್ದಾರಿ ಇದೆ. ಯಾವುದೇ ಕಾರಣಕ್ಕೂ ರೈತರಿಗೆ ಅನ್ಯಾಯವಾದರೆ ರಾಷ್ಟ್ರೀಯ ಬಸವ ಸೈನ್ಯ ಸಹಿಸುವುದಿಲ್ಲ ಎಂದು ಹೇಳಿದರು. ಕಾಯ್ದೆಗಳನ್ನ ತಿದ್ದುಪಡಿ ಮಾಡ್ತಾ ಇದ್ದಾರೆ. ಏಕೆಂದರೆ ಎಪಿಎಂಸಿ ಬಸವನಬಾಗೇವಾಡಿ ಎಪಿಎಂಸಿಯಲ್ಲಿ ನಮ್ಮ ರಾಜ್ಯದಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡವಾದಂಥ ಕುರಿ ಬಜಾರ್ ಬಸವನಬಾಗೇವಾಡಿ ಪಟ್ಟಣದಲ್ಲಿ ನಡೆಸಿತ್ತು. ಆದರೆ ಕಳೆದ ಕರೋನಾ ನೆಪದಲ್ಲಿ ಕರೋನಾ ಎಂಬ ರೋಗ ಬಂದ ಕಾರಣ ಎಪಿಎಂಸಿಯಲ್ಲಿ ಕುರಿ ಬಜಾರವನ್ನು ಬಂದ್ ಮಾಡಿದರು. ಬಂದ್ ಮಾಡಿ ಮುಂದೆ ಪ್ರಾರಂಭ ಮಾಡಬೇಕಾಗಿತ್ತು ಬಸವನಬಾಗೇವಾಡಿ ಪಟ್ಟಣದಲ್ಲಿ. ಅದನ್ನು ತೆಗೆದುಕೊಂಡು ಹೋಗಿ ಯಡಗುಂದಿ ಪಟ್ಟಣದಲ್ಲಿ ಮಾಡಿದ್ದಾರೆ. ಯಡಗುಂದಿಯಲ್ಲಿರುವಂಥದ್ದು ಶನಿವಾರ ಸಂತೆ ಇದೆ. ಅವರು ಶನಿವಾರ ಅಲ್ಲಿ ಕುರಿ ಬಜಾರ್ ಮಾಡಿದ್ರೆ ನಮಗೇನು ಅಭ್ಯಂತರ ಇಲ್ಲ. ಯಾಕಂದರೆ ಸೋಮವಾರ ನಮ್ಮ ನೂರಾರು ವರ್ಷಗಳಿಂದ ಬಸವನಬಾಗೇವಾಡಿ ಪಟ್ಟಣದಲ್ಲಿ ಈ ಕುರಿ ಬಜಾರು ಪ್ರಾರಂಭವಾಗಿತ್ತು. ಈಗ ಕುರಿ ಬಜಾರವನ್ನು ನಂಬಿಕೊಂಡಂಥ ಸಾವಿರಾರು ಕುಟುಂಬಗಳು ಬೀದಿಗೆ ಬಿದ್ದಿವೆ. ಯಾಕಂದರೆ ಅಲ್ಲಿ ದಿನನಿತ್ಯ ಸೋಮವಾರಕ್ಕೊಮ್ಮೆ ಲಕ್ಷಾಂತರ ರೂಪಾಯಿ ವ್ಯಾಪಾರ ವಹಿವಾಟುಗಳು ನಡೀತಿದ್ದು, ಅಲ್ಲಿ ಹಲವಾರು ಬೀದಿ ವ್ಯಾಪಾರಿಗಳು ತಮ್ಮ ಉಪಜೀವನವನ್ನು ಮಾಡ್ತಿದ್ರು. ಅದನ್ನೆಲ್ಲ ಬಂದ್ ಮಾಡಿ ಯಡಗುಂದಿಯಲ್ಲಿ ಈ ಕುರಿ ಬಜಾರ. ರೈತ ದೇಶದ ಬೆನ್ನೆಲುಬು ಅನ್ನುತ್ತಾರೆ, ಆದರೆ ರೈತರಿಗೆ ಅನ್ಯಾಯವಾದರೆ ಯಾರೂ ಕೂಡ ಪ್ರತಿಭಟಿಸುವುದಿಲ್ಲ. ಇದು ನಮ್ಮ ದುರಂತ. ಕಳೆದ ಹಲವು ದಿನಗಳಿಂದ ಕೊರೆಯುವ ಚಳಿಯಲ್ಲಿ ದೆಹಲಿಯಲ್ಲಿ ನಿರಂತರ ಪ್ರತಿಭಟನೆ ಹೋರಾಟ ನಡೆಯುತ್ತಿದ್ದರೂ ಕೇಂದ್ರ ಸರ್ಕಾರ ರೈತರ ಬಗ್ಗೆ ಕಿಂಚತ್ತೂ ಕಾಳಜಿ ವಹಿಸುತ್ತಿಲ್ಲ. ರೈತರಿಗೆ ಮಾರಕವಾಗುವ ಕಾಯ್ದೆಗಳನ್ನ ಸರ್ಕಾರ ಕೂಡಲೇ ರದ್ದುಗೊಳಿಸಿ ರೈತರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಕಾಯ್ದೆಗಳನ್ನ ಮಾಡಬೇಕು. ರೈತರಿಗೆ ಯಾವುದೇ ರೀತಿ ಅನ್ಯಾಯವಾಗದಂತೆ ನೋಡಿಕೊಳ್ಳುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದರು. ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದಿರುವ ಕೃಷಿ ನೀತಿಗಳನ್ನ ತಕ್ಷಣ ಹಿಂಪಡೆಯುವಂತೆ ರಾಯಬಾಗ್ ಪಟ್ಟಣದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸುಗ್ರೀವಾಜ್ಞೆಯ ಮುಖಾಂತರ ಜಾರಿಗೆ ತಂದಿರುವ ನೂತನ ಕೃಷಿ ನೀತಿಗಳು ರೈತರ ಪಾಲಿಗೆ ಮರಣ ಶಾಸನವಾಗಿದ್ದು, ಭೂ ಸುಧಾರಣೆ ಕಾಯ್ದೆ, ಎಪಿಎಂಸಿ ಕಾಯ್ದೆ, ವಿದ್ಯುತ್ ಖಾಸಗೀಕರಣದಂತ ರೈತರಿಗೆ ಮಾರಕವಾಗಿರುವ ಕಾಯ್ದೆಗಳನ್ನ ಸುಗ್ರೀವಾಜ್ಞೆ ಮುಖಾಂತರ ಸರ್ಕಾರವು ಜಾರಿಗೆ ತಂದಿದೆ. ಅವುಗಳನ್ನ ತಕ್ಷಣ ಕೇಂದ್ರ ಸರ್ಕಾರ ಹಿಂಪಡೆಯುವಂತೆ ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಇನ್ನಿತರ ಸಂಘಗಳಿಂದ ರಾಯಬಾಗ್ ಪಟ್ಟಣದ ಶಾಹು ಮಹಾರಾಜ್ ಸರ್ಕಲ್ ಬಳಿ ಪ್ರತಿಭಟನೆ ನಡೆಯಿತು. ರಾಯಬಾಗ್ ತಹಶೀಲ್ದಾರ್ ಎನ್.ಬಿ. ಗೆಜ್ಜೆ ಅವರಿಗೆ ರೈತರು ಮನವಿ ಸಲ್ಲಿಸಿದರು. ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಕುಳಿತಿದ್ದ ರೈತರನ್ನ ಪೊಲೀಸರು ಮನವೊಲಿಸಿದರು. ಇದರಿಂದ ಎಂದಿನಂತೆ ಬಸ್ ಸಂಚಾರ ಹಾಗೂ ಖಾಸಗಿ ವಾಹನಗಳ ಸೇವೆ ಆರಂಭವಾಯಿತು. ಭಾರತ ಬಂದ್ಗೆ ರಾಯಬಾಗದಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ರಮೇಶ್ ಕಲ್ಲಾರ್, ದಸ್ತಗೀರ್ ಕಾಗವಾಡೆ, ರಮೇಶ್ ಮಾಳಿ, ಮಾಯಪ್ಪ ಲೋಕೂರ್, ಶಿವಾನಂದ್ ಬಿರಾದರ್, ಸಂಗೀತಾ ತಾವ್ರೆ, ತಮ್ಮಣ್ಣ ಪಾಟೀಲ್ ಇನ್ನಿತರರು ಉಪಸ್ಥಿತರಿದ್ದರು. ರೈತರ ವಿರೋಧ ಕಾಯ್ದೆಗಳನ್ನು ಜಾರಿ ಮಾಡುವುದರಿಂದ ಹಲವಾರು ದಿನಗಳಿಂದ ಇವತ್ತು ರೈತರು ಜಿಲ್ಲೆಯಲ್ಲಿ ಪ್ರತಿಭಟನೆ ಚಾಲೂ ಮಾಡಿದ್ದಾರೆ. ಬಹುಶಃ ನಮ್ಮ ಇತಿಹಾಸ ನಾವೊಂದು 15-20 ವರ್ಷ 30 ವರ್ಷದ ರಾಜಕಾರಣದಲ್ಲಿ ಈ ರೀತಿ ರೈತರ ಮೇಲೆ ಅನ್ಯಾಯ ನಾ ಇದೇ ಪೈಲ ಸಲ. ಯಾಕಂದ್ರೆ ಸರ್, ಈಗ ಈ ಕಾಯ್ದೆಯಲ್ಲಿ ಏನೇನು ಬದಲಾವಣೆ ಆಗಬೇಕಂತ
ರೈತ ಕಾಯ್ದೆ ಅಂತಂದರೆ ಈಗೇನು APMC ಕಾಯ್ದೆ ಬದಲಿ ಆಗಬೇಕು. ಆಮೇಲೆ ಈಗ ಏನಾಗ್ತೈತೆ ಅಂತಂದರೆ ಈ ಇಂಡಸ್ಟ್ರಿ ಕಂಪ್ನಿಗೆ ಕೊಡ್ತಕ್ಕಂಥ ಕೆಲವೊಂದು ಜಮೀನನ್ನು ಏನು ಕೊಡುವಂಥ ಭೂ ಸುಧಾರಣೆ ಅಂತ ಕಾಯ್ದೆ ಜಾರಿ ಮಾಡಿದ್ದಾರೆ. ಅವಾಗ ನಮ್ಮಲ್ಲಿ ಹೇಗಿರ್ತಂದ್ರೆ 50 ಎಕರೆ ಜಮೀನು ಯಾಕೆ ತಗೋಬಾರ್ದು. ಇವತ್ತಿನ ಹೋರಾಟ ಇವತ್ತೇನು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತ ನೀತಿಯಾಗಿರ್ತಕ್ಕಂಥ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, ಮುಂದೆ ವಿದ್ಯುತ್ ಖಾಸಗೀಕರಣ ಆಗಿರ್ಬೋದು, ಮುಂದೆ ಇವತ್ತು APMC ಕಾಯ್ದೆ ತಿದ್ದುಪಡಿ ತಂದರು. ಇದರ ಸಲುವಾಗಿ ಇವೆಲ್ಲ ಕಾನೂನುಗಳು ರೈತರಿಗೆ ಮಾರಕ್ಕೆ ಹೋಗ್ಯಾವು. ಇವರ ಕಾನೂನುಗಳು ವಾಪಸ್ ತಕ್ಕೋರಿ ಅಂತ ಹೇಳಿದ್ದರಿಂದ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಏನು ದಿಲ್ಲಿಗೆ ನಮ್ಮ ಭಾರತ ದೇಶ ತುಂಬ ಎಲ್ಲ ರಾಜ್ಯದಿಂದ ಹೋರಾಟ ಮಾಡೋಕೆ ಹೋದಂಥ ರೈತರ ಮೇಲೆ ಇವತ್ತು ಫಿರಂಗಿ ದಾಳಿ ಮತ್ತು ಲಾಠಿ ಚಾರ್ಜ್ ಗೋಲಿಬಾರ್ದಂಥ ಹೀನಕೃತ್ಯ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎಸಗಾತೈತಿ. ಅದಕ್ಕೆ ಇವತ್ತಿ ರೈತರಿಗೆ ಮೋಸ ಆಗುವಂಥ ಕಾನೂನುಗಳು ಏನು ತಂದರೆ ಇವತ್ತಿಂದ ಇವತ್ತು ತಕ್ಷಣ ವಾಪಸ್ ತಗೋಬೇಕು. ಇಲ್ಲಂದ್ರೆ ಮುಂದಿನ ದಿನಮಾನದಾಗ ಉಗ್ರವಾದ ಹೋರಾಟಕ್ಕತ್ತಿ ಏನ್ರೆ ಆ ಹೋರಾಟದಲ್ಲಿ ಏನ್ರೆ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಕೃಷಿ ಮಸೂದೆ ವಾಪಸ್ ಪಡೆಯಲು ನಡೆದ ಭಾರತ್ ಬಂದ್ಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಭಾರತ್ ಬಂದ್ಗೆ ಏನು ಕರೆ ಕೊಟ್ಟಿದ್ರು, ಇಲ್ಲಿ ಕಾಗವಾಡದಲ್ಲಿ ಮಾತ್ರ ನೀರಸ ಪ್ರತಿಕ್ರಿಯೆ ಒಂದು ಏನು ವ್ಯಕ್ತ ಆಗ್ತದೆ. ಇಲ್ಲಿ ನೋಡ್ತಾ ದಿನದ ವಹಿವಾಟುಗಳು ನೋಡ್ತಾ ಇರ್ಬೋದು. ಇಲ್ಲಿ ಅಂಗಡಿ ಮಂಗೋಟಗಳು ನಡೀತಾ ಇದೆ. ಏನು ಬಸ್ಗಳು ನೋಡ್ಬೋದು, ಪ್ರಯಾಣಿಕರು ಯಾವುದೇ ತರ ಒಂದು ಬಸ್ ಪ್ರಯಾಣಕ್ಕೆ ಯಾವುದೇ ತೊಂದರೆ ಇಲ್ಲ. ಬಸ್ಗಳು ಸಹ ಎಲ್ಲ ಸ್ಟಾರ್ಟ್ ಆಗಿವೆ. ಬಂದ್ಗೆ ಯಾವ ರೈತರು ಹೋರಾಟ ಮಾಡ್ತಾ ಇಲ್ಲ. ಇಲ್ಲಿ ರೈತರು ಆಟೋ ಕೊಟ್ಟು ಲೆಕ್ಕಕ್ಕಿಲ್ಲ ಅಂತಾಗಿದೆ. ರೈತ ಸಂಘಟನೆಗಳಿಂದ ಭಾರತ್ ಬಂದ್ಗೆ ಕರೆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಮಸೂದೆ ವಾಪಸ್ ಪಡೆಯಲು ನಡೆದ ಭಾರತ್ ಬಂದ್ಗೆ ಕಾಗವಾಡದಲ್ಲಿ ಯಾವುದೇ ಬೆಂಬಲ ವ್ಯಕ್ತವಾಗಿಲ್ಲ. ಇಲ್ಲಿಯ ಸಂಘಟನೆಗಳು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಿವೆ. ಕಾಗವಾಡದ ಸಂಘಟನೆಗಳು ಸ್ವಹಿತಾಸಕ್ತಿಗಾಗಿ ಮಾತ್ರ ಹೋರಾಟ ಮಾಡುತ್ತವೆ ಎಂಬ ಗಂಭೀರ ಆರೋಪ ಕೇಳಿ ಬರುತ್ತಿದೆ. ಎಂದಿನಂತೆ ವ್ಯಾಪಾರ ವಹಿವಾಟು ಆರಂಭವಾಗಿದೆ. ರೈತ ಸಂಘಟನೆಗಳು ಬಾರದೇ ಇದ್ದುದರಿಂದ ಪ್ರತಿಭಟನೆ ಕಾವೂ ಇಲ್ಲ. ಹೆಸರಿಗೆ ಮಾತ್ರ ಸಂಘಟನೆಗಳು ಇವೆ ಎಂಬ ಸಾರ್ವಜನಿಕ ಆರೋಪ ಕೇಳಿ ಬರುತ್ತದೆ. ನಮಗೂ ಬಂದ್ಗೂ ಯಾವುದೇ ಸಂಬಂಧವಿಲ್ಲ ಎಂಬಂತೆ ಹೋರಾಟಕ್ಕಿಳಿಯದ ಸಂಘಟನೆಗಳು. ವರದಿ ಶಿವಕುಮಾರ್ ದಳ್ವಿ, ಸತ್ಯಂ ಟಿವಿ, ಕಾಗವಾಡ. ಕೇಂದ್ರ ಹಾಗೂ ರಾಜ್ಯಗಳ ಹಲವು ನೀತಿಗಳನ್ನು ವಿರೋಧಿಸಿ ರೈತ ಸಂಘಟನೆಗಳು ಇಂದು ಕರೆದ ಭಾರತ್ ಬಂದ್ಗೆ ಹುಕ್ಕೇರಿ ಪಟ್ಟಣದಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಜನಜೀವನ, ವ್ಯಾಪಾರ ವಹಿವಾಟು ಎಂದಿನಂತೆ ನಡೆದಿದೆ. ಹೌದು ವೀಕ್ಷಕರೇ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ರೈತ ವಿರೋಧಿ ಕಾಯ್ದೆಗಳನ್ನು ಖಂಡಿಸಿ ಹಲವು ರೈತ ಸಂಘಟನೆಗಳು ಭಾರತ್ ಬಂದ್ಗೆ ಇಂದು ಕರೆ ಕೊಟ್ಟಿದ್ವು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿಭಟನೆಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಜನಜೀವನ, ವಾಹನ ಸಂಚಾರ, ವ್ಯಾಪಾರ ವಹಿವಾಟು ಎಂದಿನಂತಿತ್ತು. ಜನರು ಯಥಾವತ್ತಾಗಿ ತಮ್ಮ ತಮ್ಮ ಕಾರ್ಯಗಳಲ್ಲಿ ತೊಡಗಿಕೊಂಡಿರುವ ದೃಶ್ಯಗಳು ಕಂಡುಬಂದವು. ಇನ್ನು ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಪ್ರತಿಭಟನೆಗೆ ಬೆಂಬಲ ವ್ಯಕ್ತವಾಗಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಹೊಸ ಮಸೂದೆಗಳನ್ನ ವಿರೋಧಿಸಿದ್ರು. ಇನ್ನು ಕೆಲವೆಡೆ ಈ ಪ್ರತಿಭಟನೆಗೆ ನೀರಸ ಪ್ರತಿಕ್ರಿಯೆ ದೊರೆತಿದ್ದು, ಈ ಭಾಗದ ರೈತರು ಹೊಸ ಮಸೂದೆಗಳ ಪರವಾಗಿರುವರೇ ಎಂಬ ಭಾವನೆ ವ್ಯಕ್ತವಾಗುತ್ತಿದೆ.
ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ 108 ಶಾಂತಿಸಾಗರ ಮುನಿಗಳ ಜನ್ಮಭೂಮಿ ನಿಪ್ಪಾಣಿ ತಾಲೂಕಿನ ಬೋಜ್ ಗ್ರಾಮದಲ್ಲಿ ನಡೆಯುತ್ತಿರುವ ಆದರ್ಶ ಪಂಚಕಲ್ಯಾಣ ಪೂಜಾ ಮಹೋತ್ಸವದ 6ನೇ ದಿನವಾದ ಇಂದು 24 ತೀರ್ಥಂಕರರ ಮುನಿಗಳ ಆಹಾರ ವಿಧಿ ಹಾಗೂ ಸಮವಶರಣ ಸಭೆ ಸಂಪನ್ನಗೊಂಡಿತು. ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ 108 ಶಾಂತಿಸಾಗರ ಮುನಿಗಳ ಜನ್ಮಭೂಮಿ ನಿಪ್ಪಾಣಿ ತಾಲೂಕಿನ ಬೋಜ್ ಗ್ರಾಮದಲ್ಲಿ ನಡೆಯುತ್ತಿರುವ ಆದರ್ಶ ಪಂಚಕಲ್ಯಾಣ ಪೂಜಾ ಮಹೋತ್ಸವದ 6ನೇ ದಿನವಾದ ಇಂದು 24 ತೀರ್ಥಂಕರರ ಮುನಿಗಳ ಆಹಾರ ವಿಧಿ ಹಾಗೂ ಸಮವಸರಣ ಸಭೆ ಸಂಪನ್ನಗೊಂಡಿತು. ಬೆಳಿಗ್ಗೆ ಮಂಗಲ ಘೋಷವಾಕ್ಯದೊಂದಿಗೆ ಆಶೀರ್ವಚನ, ಮಂಗಲ ಪಾಠದ ನಂತರ ಬೆಳಗ್ಗೆ 6 ಗಂಟೆಗೆ ಮುನಿಗಳ ಸಾನ್ನಿಧ್ಯದಲ್ಲಿ ನಿತ್ಯವಿಧಿ ಮಂಗಲ, ಕುಂಭಾಣಯನ, ಪಂಚಾಮೃತ ಅಭಿಷೇಕ, ಶಾಂತಿಧಾರ ಮುಂತಾದ ಕಾರ್ಯಕ್ರಮಗಳು ಜರುಗಿದವು. ನಂತರ 10 ಗಂಟೆಗೆ ತೀರ್ಥಂಕರರ ಮಹಾಮುನಿಗಳ ಆಹಾರ ವಿಧಿ, ನಂತರ ಮಧ್ಯಾಹ್ನ 2 ಗಂಟೆಗೆ ಸಕಲ ಜೀವರಾಶಿಗಳ ಕಲ್ಯಾಣ ಬಯಸಿ ಸಮವಸರಣ ಸಭೆ, ದಿವ್ಯ ಧ್ವನಿ ಹಾಗೂ ಭಕ್ತಮರ ಜೊತೆ ಸಂವಾದ ಕಾರ್ಯಕ್ರಮಗಳು ಜರುಗಿದವು. ಸಾಯಂಕಾಲ ಸಂಗೀತ, ಆರತಿ, ಜಪರಾತ್ರಿ, ಜನಭಕ್ತರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಪಂಚಕಲ್ಯಾಣ ಪೂಜಾ ಮಹೋತ್ಸವದ ಆರಂಭದಿಂದಲೂ ದಿನನಿತ್ಯ ಬೆಳಗ್ಗೆ ಹಾಗೂ ಸಾಯಂಕಾಲ ಭವ್ಯ ಮೆರವಣಿಗೆ ನಡೆಯುತ್ತಿದೆ. ಮಹೋತ್ಸವದಲ್ಲಿ ಪ್ರಾರಂಭದಿಂದಲೂ ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಮಹಾರಾಷ್ಟ್ರ ಸಚಿವ ರಾಜೇಂದ್ರ ಪಾಟೀಲ್, ಯಡ್ರಾವ್ಕರ್, ಶಾಸಕ ಅಭಯ್ ಪಾಟೀಲ್, ಗಣೇಶ್ ಹುಕ್ಕೇರಿ, ಮಾಜಿ ಶಾಸಕ ಸಂಜಯ್ ಪಾಟೀಲ್, ಕಲ್ಲಪ್ಪ ಮಗೆನ್ನವರ್, ರಾಜ್ಯ ರೇಷ್ಮೆ ನಿಗಮದ ನಿರ್ದೇಶಕಿ ಸುಜಾತಾ ಕೋತ್, ವಿಜಯಕುಮಾರ್ ಕೋತ್ ಸೇರಿದಂತೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಗಣ್ಯರು ಉಪಸ್ಥಿತರಿದ್ದರು. द्वार संतति पुकारने के बाद भी नहीं खुल रहे हैं. क्या बात, क्या इस घर के लोग, इस परिवार के लोग मुझे एक बार फिर आवाज देंगे कि कोई ना, और इसी वजह से द्वार ना खुल रहे हैं. परंतु जो मैं सोच रहा हूँ यह शब्द नहीं हो सकता, क्योंकि द्वार बाहर कोई ना कोई भीतर है. फिर भी मेरी आवाज सुनने के बाद भी द्वार नहीं खोल रहे हैं. संत रहे, एक बार, अंतिम बार, आखिरी बार फिर से आवाज, फिर ध्यान देगी, इतना कहना था. ಪ್ರತಿನಿಧಿ ಎಂಬಿ ಚಿಂಚನಿ, ಸತ್ಯಂ ಟಿವಿ, ಸದಲ್ಗ. ಬೈಲಹೊಂಗಲ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಬೈಲಹೊಂಗಲದಿಂದ ಸಂಪಗಾಮಿ ಮಾರ್ಗ ಮಧ್ಯೆ ಇರುವ ಟೋಲ್ ತಡೆದು ಪ್ರತಿಭಟನೆ ನಡೆಸಿದ್ರು. ಕಳೆದ 12 ದಿನಗಳಿಂದ ದೆಹಲಿಯಲ್ಲಿ ರೈತರ ಪ್ರತಿಭಟನೆ ನಡೆದರೂ ಕೂಡ ಕೇಂದ್ರ ಸರ್ಕಾರ ಕ್ಯಾರೆ ಎನ್ನುತ್ತಿಲ್ಲ. ರೈತ ವಿರೋಧಿ ಕಾಯ್ದೆಗಳನ್ನ ಜಾರಿಗೊಳಿಸುವುದರ ಮುಖಾಂತರ ರೈತರ ಹಕ್ಕುಗಳನ್ನ ಕಸಿದುಕೊಳ್ಳಲಾಗುತ್ತಿದೆ ಎಂದು ಹಾಗೂ ರೈತ ವಿರೋಧಿ ಕಾಯ್ದೆಗಳನ್ನ ರದ್ದುಗೊಳಿಸಬೇಕೆಂದು ಭಾರತ್ ಬಂದ್ಗೆ ಕರೆ ನೀಡಲಾಗಿತ್ತು. ಅದೇ ರೀತಿ ಕರ್ನಾಟಕವು ಕೂಡ ಭಾರತ್ ಬಂದ್ ಪ್ರಭಾವದಿಂದಾಗಿ ಸ್ವಲ್ಪ ಮಟ್ಟಿಗೆ ಸ್ತಬ್ಧವಾಗಿದೆ. ಬೈಲಹೊಂಗಲ್ ತಾಲೂಕಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಬೈಲಹೊಂಗಲದಿಂದ ಸಂಪಗಾಮಿ ಮಾರ್ಗ ಮಧ್ಯೆ ಇರುವ ಟೋಲ್ ತಡೆದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರೈತ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ರೈತ ವಿರೋಧಿ ಕಾಯ್ದೆ ತಂದಿರುವ ಮೋದಿ ಸರ್ಕಾರಕ್ಕೆ, ರೈತ ವಿರೋಧಿ ಕಾಯ್ದೆ ತಂದಿರುವ ಮೋದಿ ಸರ್ಕಾರಕ್ಕೆ, ಕಾರ್ಪೊರೇಟ್ ಕಂಪನಿಗಳ ಬೆಂಬಲಿಸಿರುವಂತಹ ಮೋದಿ ಸರ್ಕಾರಕ್ಕೆ. ಇನ್ನು ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಕಮತ್ ಮಾತನಾಡಿ, ರೈತರ ಅಭಿಪ್ರಾಯವನ್ನ ಸಂಗ್ರಹಿಸದೆ ಸುಗ್ರೀವಾಜ್ಞೆ ಮುಖಾಂತರ ಹೊರಡಿಸಿರುವ ರೈತ ವಿರೋಧಿ ಕಾಯ್ದೆಗಳನ್ನ ಹಿಂಪಡೆಯಬೇಕೆಂದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ನಾವು ರೈತರು ಯಾಕೆ ಇಲ್ಲಿ ಸೇರಿದೆವಪ್ಪ ಅಂತಂದ್ರೆ, ಇಂದು ಭಾರತ್ ಬಂದ್ ಅಂತೇಳಿ ಯಾಕಂದ್ರೆ ಹರಿಯಾಣ ಮತ್ತು ಪಂಜಾಬ್ದಲ್ಲಿ ನಾವು ನೋಡ್ತಾ ಇದ್ದೇವೆ. ಈಗ ಕೇಂದ್ರ ಸರ್ಕಾರ ಭೂ ಸುಧಾರಣೆ ಕಾಯ್ದೆ ಹಾಗೂ APMC ಕಾಯ್ದೆ ಮತ್ತು ಈಗ ವಿದ್ಯುತ್ ಖಾಸಗೀಕರಣ ಅನ್ನುವಂಥದ್ದು ಅನೇಕ ಈಗ 5-6 ಶಾಸನ ವಿದ್ಯುತ್ ಅನೇಕ ಈಗ ಕಾರ್ಮಿಕರ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಹೊರಡಿಸೋ ಮುಖಾಂತರ ಅವನ್ನ ತಾವೇ ಯಾರನ್ನು ಕೇಳದೆ ರೈತರನ್ನು ಕೂಡ ವಿಚಾರ ಮಾಡದಂತಾನೆ ತಮ್ಮ ಮನಸ್ಸಿಗೆ ಬಂದಾಗೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದನ್ನ ಮಾಡೋದ್ರಿಂದ
ರೈತರಿಗೆ ಅನೇಕ ತೊಂದರೆಗಳಿದ್ದಾವೆ. ಯಾಕಂದ್ರೆ APMC ಆಗಿರ್ಬೋದು, ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು, ಮೊದಲನೇದಾಗಿ ರೈತರನ್ನ ಇದು ಬೀದಿಗಿಳಿಯುವಂಥ ಒಂದು ಹುನ್ನಾರ ಐತೆ. ಯಾಕಂತಂದ್ರೆ ಕಾರ್ಪೊರೇಟರ್ ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಸಂಪೂರ್ಣವಾಗಿ ರೈತರ ಭೂಮಿಯನ್ನು ಈಗ ಎಲ್ಲ ಸಂಪೂರ್ಣವಾಗಿ ಕಾರ್ಪೊರೇಟರ್ ಕಂಪನಿ ಕೊಟ್ಟು ರೈತರನ್ನ ಅವ್ರ ಕೈಯಲ್ಲಿ ದುಡಿಯುವ ಹಾಗೆ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಇಂದು ರೈತರನ್ನ ಪೂರ ಬೀದಿಗೆ ತರುವಂಥ ಈ ಕುತಂತ್ರವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ. ಇನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬೈಲಹೊಂಗಲ ತಾಲೂಕಾ ಅಧ್ಯಕ್ಷ ಮಹಾಂತೇಶ್ ಹಿರೇಮಠ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಶಂಕರ್ ಮೂಡಲಗಿ ಸೇರಿದಂತೆ ಬೈಲಹೊಂಗಲ ತಾಲೂಕಿನ ರೈತ ಮುಖಂಡರು ಉಪಸ್ಥಿತರಿದ್ದರು. ವರದಿ ಈಶ್ವರ್ ಶಿಲೇದಾರ್, ಸತ್ಯಂ ಟಿವಿ, ಬೈಲಹೊಂಗಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೃಷಿ ಮಸೂದೆಗಳ ವಿರುದ್ಧ ಸವದತ್ತಿಯಲ್ಲಿ ರೈತರು ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ಖಂಡಿಸಿದರು. ಸವದತ್ತಿಯಲ್ಲಿ ರೈತರು ಪ್ರತಿಭಟನೆ ಮಾಡುವ ಮೂಲಕ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿ ಖಂಡಿಸಿದರು. ರೈತ ಮುಖಂಡ LS ನಾಯ್ಕ್ ಮಾತನಾಡಿ, ಸರ್ಕಾರ ಯಾವುದೇ ಮುಂದಾಲೋಚನೆ ಮಾಡದೆ ಏಕಪಕ್ಷೀಯವಾಗಿ ಕಾಯ್ದೆ ಜಾರಿಗೊಳಿಸುವ ಮೂಲಕ ಇಡೀ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ದೂರಿದರು. ಕಾರ್ಮಿಕ ಬಂಧುಗಳೇ ಹಾಗೂ ನಾಗರಿಕ ಬಂಧುಗಳೇ, ಇವತ್ತು ದೇಶದ ತುಂಬೆಲ್ಲ ಭಾರತ ಬಂದನ್ನ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರೈತ ಸಂಘಟನೆಗಳು ಒಗ್ಗೂಡಿ ಇವತ್ತು ನಾವು ಭಾರತ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಯಾಕೆ ಭಾರತ ಬಂದ್ಗೆ ಕರೆ ಕೊಟ್ಟಿದ್ದಾರೆ ನೋಡಿ, ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿಯ ಎಲ್ಲಾ ಜನರು ನಾವು ಸುಖವಾಗಿ ಇರ್ತೇವೆ ಅಂತಕ್ಕಂಥ ಆಶೆಯೊಂದಿಗೆ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದಾರೆ. ಆದರೆ ಸ್ವಾತಂತ್ರ್ಯ ಸಿಕ್ಕ ಇಷ್ಟು ದಿವಸಗಳಾದರೂ ಸಹಿತ ಶ್ರೀಕಾಂತ್ ಹಟ್ಟಿಹೊಳಿ ನೇತೃತ್ವ ವಹಿಸಿದ್ದರು. ರೈತರು ರಸ್ತೆ ತಡೆ ನಡೆಸಿದ್ದರ ಪರಿಣಾಮವಾಗಿ ಟ್ರಾಫಿಕ್ ಜಾಮ್ ಆಗಿ ಗಂಟೆಗಳ ಕಾಲ ಪೊಲೀಸರು ಹರಸಾಹಸ ಪಟ್ಟರು. ಗೊಡಚಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಜನವರಿ 3ರವರೆಗೆ ಭಕ್ತರ ಪ್ರವೇಶಕ್ಕೆ ನಿರ್ಬಂಧ ಇರುವುದಾಗಿ ಬೆಳಗಾವಿ ಜಿಲ್ಲಾಧಿಕಾರಿ MG ಹಿರೇಮಠ ಅವರು ಡಿಸೆಂಬರ್ 7ರಂದು ಆದೇಶ ಹೊರಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳಿಗೆ ಆರೋಗ್ಯ ಹಿತದೃಷ್ಟಿಯಿಂದ ಕೊರೋನಾ ವೈರಸ್ ಹರಡುವಿಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಡಿಸೆಂಬರ್ 7ರಿಂದ ಜನವರಿ 3ರವರೆಗೆ ಸಾರ್ವಜನಿಕರಿಗೆ ಮತ್ತು ಭಕ್ತಾದಿಗಳಿಗೆ ಶ್ರೀ ವೀರಭದ್ರೇಶ್ವರ ದರ್ಶನವನ್ನ ನಿಷೇಧಿಸಿ ಎಂದು ಜಿಲ್ಲಾಧಿಕಾರಿ MG ಹಿರೇಮಠ ಅವರು ಆದೇಶ ಹೊರಡಿಸಿದ್ದಾರೆ. ವಿಪತ್ತು ನಿರ್ವಹಣಾ ಕಾಯ್ದೆ 2005 ಹಾಗೂ ದಂಡ ಪ್ರಕ್ರಿಯೆ ಸಂಹಿತೆ 1973 ಕಲಂ 144ರ ಅಡಿ ಡಿಸೆಂಬರ್ 18ರಿಂದ ಜನವರಿ 3ರವರೆಗೆ ಪ್ರತಿ ವರ್ಷದಂತೆ ನಡೆಯುವ ಜಾತ್ರಾ ಮಹೋತ್ಸವವನ್ನ ದೇವಾಲಯದ ಆಗಮಿಕರು ಹಾಗೂ ಅರ್ಚಕರು, ದೇವಾಲಯದ ಸಿಬ್ಬಂದಿಗಳು ಸರಳವಾಗಿ ದೇವಾಲಯದ ಆವರಣ ಒಳಗೆ ಸಂಕ್ಷಿಪ್ತವಾಗಿ ಸಾರ್ವಜನಿಕರ ದರ್ಶನ ಇಲ್ಲದಂತೆ ನಡೆಸಿ ಪೂರ್ಣಗೊಳಿಸುವುದು. ಹೊಸ್ತಿಲ ಹುಣ್ಣಿಮೆ ಜಾತ್ರಾ ಮಹೋತ್ಸವ ಅವಧಿ ಡಿಸೆಂಬರ್ 18ರಿಂದ ಜನವರಿ 3ರವರೆಗೆ ದೇವಸ್ಥಾನದ ಸುತ್ತಮುತ್ತಲಿನ ಸುಮಾರು 1 ಕಿಲೋಮೀಟರ್ ಪ್ರವೇಶದಲ್ಲಿ ಆಟಿಕೆ ಸಾಮಗ್ರಿಗಳ ಅಂಗಡಿ, ರಸಮಂಜರಿ, ನಾಟಕ ಮಂದಿರಗಳು, ಬಳೆ ಅಂಗಡಿಗಳು, ಬಳಲ್ಕಾಯಿ ಅಂಗಡಿಗಳು ಹಾಗೂ ಇನ್ನಿತರ ಯಾವುದೇ ಅಂಗಡಿಗಳನ್ನ ಇಡದಂತೆ ಜಿಲ್ಲಾಧಿಕಾರಿ MG ಹಿರೇಮಠ ಆದೇಶಿಸಿದ್ದಾರೆ.
ವರದಿ ರಮೇಶ್ ರಾಯಬಾಗ್, ಸತ್ಯಂ ಟಿವಿ, ರಾಮದುರ್ಗ. ರವಿವಾರದಂದು ಹುಕ್ಕೇರಿ ಪಟ್ಟಣದ ಜಯನಗರ, ವಿವೇಕಾನಂದ ನಗರ ಮತ್ತು ಮಹಾವೀರ ಕಾಲೋನಿಯ ಮಧ್ಯದಲ್ಲಿ ನೆಲೆಸಿರುವ ಶ್ರೀ ಕರೆಮ್ಮದೇವಿ, ಶ್ರೀ ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ಮಹಾಗಣಪತಿ ದೇವಸ್ಥಾನದ 15ನೇ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕೋತ್ಸವ ಕಾರ್ಯಕ್ರಮ ಜರುಗಿದವು. ದಿನಾಂಕ 6-12-2020 ರಂದು ಜಯನಗರ ಮತ್ತು ವಿವೇಕಾನಂದ ನಗರ ಮಹಾವೀರ ಕಾಲೋನಿಯ ಮಧ್ಯದಲ್ಲಿ ನೆಲೆಸಿರುವ ಶ್ರೀ ಕರೆಮ್ಮದೇವಿ, ದುರ್ಗಾ ಪರಮೇಶ್ವರಿ ಮತ್ತು ಶ್ರೀ ಮಹಾಗಣಪತಿ ದೇವಸ್ಥಾನದ 15ನೇ ವಾರ್ಷಿಕೋತ್ಸವ ಹಾಗೂ ಕಾರ್ತಿಕೋತ್ಸವ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮತ್ತು ವಿರಕ್ತ ಮಠದ ಶಿವಬಸವ ಮಹಾಪ್ರಭುಗಳು ವಹಿಸಿದ್ದರು. ಶ್ರೀಗಳು ನೈಸರ್ಗಿಕ ದೀಪ ಪ್ರಜ್ವಲನೆಯ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಸ್ವಾಮೀಜಿಯವರು ತಮ್ಮ ಆಶೀರ್ವಚನದಲ್ಲಿ ದೇಹವನ್ನು ನೀರಿನಿಂದ ತೊಳೆದು ಶುದ್ಧ ಮಾಡುವ ಹಾಗೆ ಮನಃಶುದ್ಧಿಯನ್ನ ಮಾಡಿಕೊಳ್ಳಿ, ನೈಸರ್ಗಿಕ ಮಣ್ಣಿನ ದೀಪಗಳನ್ನ ಬಳಸಿ, ತಂದೆ ತಾಯಿಗಳನ್ನ ಶ್ರದ್ಧಾಭಕ್ತಿಯಿಂದ ನೋಡಿಕೊಳ್ಳಿ, ಹೊಸ್ತಿಲಕ್ಕೆ ಅರಿಶಿನ ಕುಂಕುಮ ಹಚ್ಚುವ ಹಿನ್ನೆಲೆ ವೃತ್ತಿಯಲ್ಲಿ ಕಾಯ ವಾಚ ನಿಮ್ಮನ್ನು ನೀವೇ ತೊಡಗಿಸಿಕೊಳ್ಳಿ ಎನ್ನುವಂತ ಹಲವಾರು ಹಿತನುಡಿಗಳನ್ನ ತಮ್ಮ ಆಶೀರ್ವಚನದಲ್ಲಿ ಹೇಳಿದರು. ಸತ್ಕಾರ ಸಮಾರಂಭ ನಡೆಯಿತು. ಮಾನ್ಯ ಶ್ರೀ ತಹಶೀಲ್ದಾರರು ಶ್ರೀ ಅಶೋಕ್ ಗುರಾಣಿ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಅಣ್ಣಗೌಡ ಪಾಟೀಲ್, ವಾರ್ಡಿನ ಸದಸ್ಯರು ಸದಾಶಿವ್ ಕರ್ಯಾಪಗೋಳ್, ಸೈನಿಕ ಸೇವೆಯಿಂದ ನಿವೃತ್ತಿ ಹೊಂದಿದ ಶ್ರೀಯುತ ಹೆಬ್ಬಾಳೆ, ಆರೋಗ್ಯ ಇಲಾಖೆಯಿಂದ ನಿವೃತ್ತಿ ಹೊಂದಿದ ಶ್ರೀಯುತ ನಲವತ್ವಾಡೆ, ಆರ್ಮಿ ಮತ್ತು ಅಂಚೆ ಇಲಾಖೆಯಿಂದ ನಿವೃತ್ತಿ ಹೊಂದಿದ ಶ್ರೀಯುತ ಕುಲಕರ್ಣಿ, ಮುಂಬಡ್ತಿ ಶ್ರೀ ಹಿಡ್ಕಲ್, ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾಗಿ ಮುಂಬಡ್ತಿ ಹೊಂದಿದ ಶ್ರೀ ಎಂಬಿ ಬಿಲ್, ಸಿಆರ್ಪಿ ಶ್ರೀ ವಿವಿ ರಜಪೂತ್ ಈ ಮಹಿಳೆಯರನ್ನ ವಿವಿಧ ಕ್ಷೇತ್ರದ ಸೇವೆಗಾಗಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಯನ್ನ ಶ್ರೀಮತಿ ಗೀತಾ ಬಸ್ತವಾಡೆ ಮಾಡಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಸುರೇಶ್ ಜಿಂಡ್ರಾಳೆ ನಡೆಸಿಕೊಟ್ಟರು. ವಂದನಾರ್ಪಣೆಯನ್ನ ಶ್ರೀ ಆಲಾಸಿಯವರು ಮಾಡಿದರು. ಇದಾಗಿತ್ತು ಇವತ್ತಿನ ಸುದ್ದಿ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.